ಪಾಸ್ಕಾ ಕಾಲದ 6ನೆಯ ಗುರುವಾರ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಸ್ವಲ್ಪ ದಿನಗಳ ನಂತರ ಸುಮಾರು 120 ಮಂದಿ ಭಕ್ತ ವಿಶ್ವಾಸಿಗಳು ಸಭೆ ಸೇರಿದರು. ಆಗ ಪೇತ್ರನು ಎದ್ದು ನಿಂತು ಹೀಗೆಂದನು, ಪ್ರಿಯ ಸಹೋದರರೇ, ಯೇಸುವನ್ನು ಬಂಧಿಸಿದವರಿಗೆ ಮುಂದಾಳಾಗಿದ್ದವನು ಯೂದನು. ಅವನ ವಿಷಯವಾಗಿ ಪವಿತ್ರಾತ್ಮ ಅವರು ದಾವೀದನ ಮುಖಾಂತರ ಮುಂತಿಳಿಸಿದ ವಾಕ್ಯ ನೆರವೇರಲೇಬೇಕಾಗಿತ್ತು. ಈ ಯೂದನು ನಮ್ಮಲ್ಲಿ ಒಬ್ಬನಾಗಿದ್ದವನು. ನಾವು ಕೈಗೊಂಡಿರುವ ಸೇವೆಯಲ್ಲಿ ಭಾಗಿಯಾಗಲು ಆಯ್ಕೆಯಾಗಿದ್ದನು. ಅವನ ಮನೆ ಹಾಳಾಗಲಿ, ಅದು ಪಾಳು ಬೀಳಲಿ ಎಂದು, ಅವನ ಸ್ಥಾನ ಇನ್ನೊಬ್ಬನದಾಗಲಿ ಎಂದು ಕೀರ್ತನ ಗ್ರಂಥದಲ್ಲಿ ಬರೆಯಲಾಗಿದೆ. ಆದುದರಿಂದ ಪ್ರಭು ಯೇಸುವಿನ ಪುನರುತ್ಥಾನಕ್ಕೆ ನಮ್ಮೊಡನೆ ಸಾಕ್ಷಿಯಾಗಿರಲು ಒಬ್ಬನನ್ನು ನಾವು ಆರಿಸಬೇಕಾಗಿದೆ. ಅಂಥವನು ಯೇಸುವಿನ ಸೇವಾ ಸಂಚಾರದಲ್ಲೆಲ್ಲ ನಮ್ಮೊಡನೆ ಇದ್ದವನಾಗಿರಬೇಕು. ಅಂದರೆ ಸ್ನಾನಿಕ ಯೋಹಾನನು ಸ್ನಾನದೀಕ್ಷೆಯನ್ನು ಕುರಿತು ಬೋಧಿಸಿದ ದಿನದಿಂದ ಯೇಸುವಿನ ಸ್ವರ್ಗಾರೋಹಣದ ದಿನದವರೆಗೂ ನಮ್ಮ ಸಂಗಡ ಇದ್ದವನಾಗಿರಬೇಕು. ಆಗ ಬರ್ನಬ ಎಂದು ಹೆಸರಿಡಲಾದ ಜೋಸೆಫ್, ಇವನನ್ನು ಯುಸ್ತ ಎಂದು ಕರೆಯುತ್ತಿದ್ದರು, ಮತ್ತು ಮತೆಯ ಎಂಬ ಇಬ್ಬರ ಹೆಸರನ್ನು ಸೂಚಿಸಲಾಯಿತು. ಅನಂತರ ಎಲ್ಲರೂ ಪ್ರಾರ್ಥನೆ ಮಾಡುತ್ತಾ, ಸರ್ವೇಶ್ವರ, ನೀವು ಸರ್ವರ ಅಂತರಂಗಗಳನ್ನು ಅರಿತಿರುವಿರಿ. ಯೂದನು ತನ್ನ ಪ್ರೇಷಿತ ಸ್ಥಾನದಿಂದ ಭ್ರಷ್ಟನಾದ ತನಗೆ ತಕ್ಕುದಾದ ಸ್ಥಳಕ್ಕೆ ತೆರಳಿದ. ಈ ಸೇವಾ ಸ್ಥಾನಕ್ಕೆ ಇವರಿಬ್ಬರಲ್ಲಿ ನೀವು ಆರಿಸಿದವನು ಯಾರೆಂದು ನಮಗೆ ತೋರಿಸಿರಿ ಎಂದರು. ಅನಂತರ ಚೀಟು ಹಾಕಿದರು. ಅದು ಮತಿಯನ ಪರವಾಗಿತ್ತು. ಅವನನ್ನು 11 ಮಂದಿಯೊಡನೆ ಪ್ರೇಷಿತ ಸ್ಥಾನಕ್ಕೆ ಸೇರಿಸಿಕೊಳ್ಳಲಾಗಿತ್ತು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ಕೂರಿಸುವಾತ ಅವರನ್ನು ಅಧಿಪತಿಗಳ ನಡುವೆ, ತನ್ನ ಪ್ರಜೆಯನ್ನಾಳುವ ಅಧಿಪತಿಗಳ ನಡುವೆ. ಪ್ರಭುವಿನ ದಾಸರಿ ಸ್ತುತಿ ಮಾಡಿ, ಪ್ರಭುವಿನ ನಾಮಸ್ತುತಿಯನ್ನು ಮಾಡಿ. ಪ್ರಭುವಿನ ಸಿರಿನಾಮವು ಪೂಜ್ಯ, ಇಂದಿಗೂ ಎಂದೆಂದಿಗೂ ಪೂಜ್ಯ. ಶ್ಲೋಕ. ಕೂರಿಸುವಾತ ಅವರನ್ನು ಅಧಿಪತಿಗಳ ನಡುವೆ, ತನ್ನ ಪ್ರಜೆಯನ್ನಾಳುವ ಅಧಿಪತಿಗಳ ನಡುವೆ. ಪ್ರಭುವಿನ ಸಿರಿನಾಮವು ಸ್ತುತ್ಯ, ಪೂರ್ವ ಪಶ್ಚಿಮದವರೆಗೂ ಸ್ತುತ್ಯ. ಸಕಲ ಜಾತಿ ಜನಾಂಗಗಳಲ್ಲಿ ಪ್ರಭು ಶ್ರೇಷ್ಠ, ಆತನ ಮಹಿಮೆ ಗಗನಕ್ಕಿಂತಲೂ ಉತ್ಕೃಷ್ಟ. ಶ್ಲೋಕ. ಕೂರಿಸುವಾತ ಅವರನ್ನು ಅಧಿಪತಿಗಳ ನಡುವೆ, ತನ್ನ ಪ್ರಜೆಯನ್ನಾಳುವ ಅಧಿಪತಿಗಳ ನಡುವೆ. ನಮ್ಮ ಪ್ರಭುದೇವನಂತೆ ಯಾರು ಸಮರ್ಥ? ಉನ್ನತದಲ್ಲಿ ಆಸನಾರೂಢನು ಆತ, ಇಹಪರಗಳನ್ನು ವೀಕ್ಷಿಸಲಾತ ಶಕ್ತ. ಶ್ಲೋಕ. ಕೂರಿಸುವಾತ ಅವರನ್ನು ಅಧಿಪತಿಗಳ ನಡುವೆ, ತನ್ನ ಪ್ರಜೆಯನ್ನಾಳುವ ಅಧಿಪತಿಗಳ ನಡುವೆ. ದೀನರನ್ನು ಎಬ್ಬಿಸುವನು ಧೂಳಿನಿಂದ, ಬಡವರನ್ನು ಎತ್ತುವನು ತಿಪ್ಪೆಯಿಂದ. ಕೂರಿಸುವನಾತ ಅವರನ್ನು ಅಧಿಪತಿಗಳ ನಡುವೆ, ತನ್ನ ಪ್ರಜೆಯನ್ನಾಳುವ ಅಧಿಪತಿಗಳ ನಡುವೆ. ಶ್ಲೋಕ. ಕೂರಿಸುವಾತ ಅವರನ್ನು ಅಧಿಪತಿಗಳ ನಡುವೆ, ತನ್ನ ಪ್ರಜೆಯನ್ನಾಳುವ ಅಧಿಪತಿಗಳ ನಡುವೆ. ಘೋಷಣೆ. ಅಲ್ಲೆಲೂಯ, ಅಲ್ಲೆಲೂಯ. ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ನೀವು ಲೋಕಕ್ಕೆ ಹೋಗಬೇಕು, ಸಫಲರಾಗಬೇಕು, ಆ ಫಲ ಶಾಶ್ವತವಾಗಿರಬೇಕೆಂದೇ ನಿಮ್ಮನ್ನು ನೇಮಿಸಿದ್ದೇನೆ. ಅಲ್ಲೆಲೂಯ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಪಿತನು ನನ್ನನ್ನು ಪ್ರೀತಿಸಿದಂತೆಯೇ ನಾನು ನಿಮ್ಮಲ್ಲಿ ಪ್ರೀತಿಸಿದ್ದೇನೆ. ನನ್ನ ಪ್ರೀತಿಯಲ್ಲಿ ನೆಲೆಗೊಂಡು ನಿಲ್ಲಿರಿ. ನನ್ನ ಪಿತನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿ, ಅವರ ಪ್ರೀತಿಯಲ್ಲಿ ನಾನು ನೆಲೆಗೊಂಡಿರುವ ಹಾಗೆ ನೀವು ಕೂಡ ನಾನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ಇರಬೇಕೆಂತಲೂ, ನಿಮ್ಮ ಆನಂದವು ತುಂಬಿ ತುಳುಕಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳುತ್ತಿದ್ದೇನೆ. ನಾನು ಕೊಡುವ ಆಜ್ಞೆ ಏನೆಂದರೆ, ನಾನು ನಿಮ್ಮನ್ನು ಪ್ರೀತಿಸಿದಂತೆಯೇ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಗೆಳೆಯರಿಗಾಗಿ ತನ್ನ ಪ್ರಾಣವನ್ನೇ
ಧಾರೆ ಎರೆಯುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಯಾರಲ್ಲೂ ಇಲ್ಲ. ನಾನು ಆಜ್ಞಾಪಿಸಿದಂತೆ ನಡೆದರೆ ನೀವು ನನ್ನ ಗೆಳೆಯರು. ನಾನಿನ್ನು ನಿಮ್ಮನ್ನು ದಾಸರೆಂದು ಕರೆಯುವುದಿಲ್ಲ. ದಣಿಯ ಕೆಲಸ ಕಾರ್ಯಗಳು ದಾಸನಿಗೆ ತಿಳಿಯವು. ನಾನಾದರೂ ಪಿತನಿಂದ ಕೇಳಿಸಿಕೊಂಡದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ಈ ಕಾರಣ ನಿಮ್ಮನ್ನು ಗೆಳೆಯರೆಂದು ಕರೆದಿದ್ದೇನೆ. ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ನೀವು ಲೋಕಕ್ಕೆ ಹೋಗಬೇಕು, ಸಫಲರಾಗಬೇಕು. ಆ ಫಲ ಶಾಶ್ವತವಾಗಿರಬೇಕೆಂದೇ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನೀವು ನನ್ನ ಹೆಸರಿನಲ್ಲಿ ಪಿತನಿಂದ ಏನು ಕೇಳಿದರೂ ನಿಮಗೆ ಅದು ಸಿಗುವುದು. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ನಿಮಗೆ ಕೊಡುವ ಆಜ್ಞೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಸ್ವರ್ಗದಿ ಸರ್ವೇಶ್ವರನಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕ ಮನುಜಗೆ ಶಾಂತಿ. ಸ್ವರ್ಗದಿ ಸರ್ವೇಶ್ವರನಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕ ಮನುಜಗೆ ಶಾಂತಿ. ಕರ್ತದೇವರೇ, ಸ್ವರ್ಗರಾಜರೇ, ಸರ್ವಶಕ್ತರೇ, ಪ್ರೇಮಮೂರ್ತಿಯೇ, ನಿಮ್ಮ ಮಹಿಮೆಯು ಸರ್ವಶ್ರೇಷ್ಠವು. ಹೊಗಳಿ ಸ್ತುತಿಪೆವು, ಮಣಿದು ಪಾಡುವೆವು. ಸ್ವರ್ಗದಿ ಸರ್ವೇಶ್ವರನಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕ ಮನುಜಗೆ ಶಾಂತಿ. ತಂದೆ ದೇವರ ಏಕಪುತ್ರರೇ, ಪರಮ ಪೂಜ್ಯರೇ, ಯೇಸು ಕ್ರಿಸ್ತರೇ, ಮುಕ್ತಿದಾತರೆ, ಕರುಣಾಮೂರ್ತಿಯೇ, ಆಲಿಸೆಮ್ಮಯ ದೀನ ಪ್ರಾರ್ಥನೆ. ಸ್ವರ್ಗದಿ ಸರ್ವೇಶ್ವರನಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕ ಮನುಜಗೆ ಶಾಂತಿ. ಪಿತನ ಕೂಡಿಯೇ ಜಗವ ಪಾಲಿಪ ಸ್ವಾಮಿ ಯೇಸುವೇ, ಕರುಣೆ ತೋರಿರಿ,
ಪರಮ ಶುದ್ಧರೇ ಏಕಕರ್ತರೆ ನೀವೇ ಶ್ರೇಷ್ಠರು ಸರ್ವಶ್ರೇಷ್ಠರು ಸ್ವರ್ಗದಿ ಸರ್ವೇಶ್ವರನಿಗೆ ಮಹಿಮೆ ಭುವಿಯಲ್ಲಿ ಸುಮನಸ್ಕ ಮನುಜಗೆ ಶಾಂತಿ ಪಿತನ ಸನಿಹದಿ ಮಹಿಮೆ ಹೊಂದಿಹ ಪಾವನಾತ್ಮನ ಜೊತೆಗೆ ಬಾಳುವ ಸ್ವಾಮಿ ಯೇಸುವೆ ನಿಮಗೆ ವಂದನೆ ಸ್ವಾಮಿ ಯೇಸುವೆ ನಿಮಗೆ ವಂದನೆ ಸ್ವರ್ಗದಿ ಸರ್ವೇಶ್ವರನಿಗೆ ಮಹಿಮೆ ಭುವಿಯಲ್ಲಿ ಸುಮನಸ್ಕ ಮನುಜಗೆ ಶಾಂತಿ ಸ್ವರ್ಗದಿ ಸರ್ವೇಶ್ವರನಿಗೆ ಮಹಿಮೆ ಭುವಿಯಲ್ಲಿ ಸುಮನಸ್ಕ ಮನುಜಗೆ ಶಾಂತಿ ಸಾಗರದಂಚಿನಲ್ಲಿ ಒಂದು ಸುಂದರ ರಂಗಿನ ಸಂಜೆಯಲಿ ಸಾಗರದಂಚಿನಲ್ಲಿ ಒಂದು ಸುಂದರ ರಂಗಿನ ಸಂಜೆಯಲಿ ನಿನ್ನ ರಾಜ್ಯದ ಪರಿಯನ್ನು ಊಹಿಸಿದೆ ನಿನ್ನ ರಾಜ್ಯದ ಪರಿಯನ್ನು ಊಹಿಸಿದೆ ಅದು ಊಹೆಗೆ ನಿಲುಕದ ರಾಜ್ಯವದು ಅದು ಊಹೆಗೆ ನಿಲುಕದ ರಾಜ್ಯವದು ನನ್ನ ಕಲ್ಪನೆ ಮೀರಿದ ರಾಜ್ಯವದು ನನ್ನ ಕಲ್ಪನೆ ಮೀರಿದ ರಾಜ್ಯವದು ಸಾಗರದಂಚಿನಲ್ಲಿ ಜಗಮಗಿಸುವ ಸಿಂಹಾಸನದೇ ಆಸೀನನಾಗಿ ನೀನಿರಲು ಜಗಮಗಿಸುವ ಸಿಂಹಾಸನದೇ ಆಸೀನನಾಗಿ ನೀನಿರಲು ಸನಿಹದಿ ಶ್ವೇತಾಂಬರ ಗಣವು ಶತಕೋಟಿ ದೂತ ಗಣಗಳವು ನಿನ್ನ ನಾಮದ ಮಹಿಮೆಯ ಸಾರುತ್ತಲಿ ನಿನ್ನ ನಾಮದ ಮಹಿಮೆಯ ಸಾರುತ್ತಲಿ ಸಂತಸ ಸಂಭ್ರಮ ಎಲ್ಲರಲ್ಲಿ ಸಂತಸ
ಅಳಿಸು. ದುರ್ಬಲರು ನಾವು ಮಾನವರು, ನಮ್ಮ ದಾನವತೆಯನ್ನು ನೀ ಅಳಿಸು. ಕೇಡಿಗನಿಂದ ನಮ್ಮನ್ನು ರಕ್ಷಿಸು, ಕೇಡಿಗನಿಂದ ನಮ್ಮನ್ನು ರಕ್ಷಿಸು. ಮುಕ್ತಿಯ ಪಥದಲ್ಲಿ ನೀ ನಡೆಸು, ಮುಕ್ತಿಯ ಪಥದಲ್ಲಿ ನೀ ನಡೆಸು, ಸಾಗರದಂಚಿನಲ್ಲಿ. ಆಲ್ಫವು ಒಮೆಗವು ನೀವೇನೆ, ನಿಮ್ಮ ರಾಜ್ಯಕ್ಕೆ ಆದಿ ಅಂತ್ಯವಿಲ್ಲ. ಆಲ್ಫವು ಒಮೆಗವು ನೀವೇನೆ, ನಿಮ್ಮ ರಾಜ್ಯಕ್ಕೆ ಆದಿ ಅಂತ್ಯವಿಲ್ಲ. ಅಧಿಕಾರವು ಮಹಿಮೆಯು ನಿಮ್ಮದೇ, ಅಧಿಕಾರವು ಮಹಿಮೆಯು ನಿಮ್ಮದೇ. ಸಲ್ಲಲಿ ಪ್ರಭುವೇ ಸ್ತುತಿ ನಿಮಗೆ, ಸಲ್ಲಲಿ ಪ್ರಭುವೇ ಸ್ತುತಿ ನಿಮಗೆ, ಸಾಗರದಂಚಿನಲ್ಲಿ. ನನ್ನ ಜೊತೆಗಾರನಿ, ನನ್ನ ಜೀವವು ನೀ, ನನ್ನ ಬಾಳಿನ ಚೈತ್ರದ ಚಿಲುಮೆಯು ನೀ. ನನ್ನ ಜೊತೆಗಾರನಿ, ನನ್ನ ಜೀವವು ನೀ, ನನ್ನ ಬಾಳಿನ ಚೈತ್ರದ ಚಿಲುಮೆಯು ನೀ. ಈ ನನ್ನ ಮನದಾಳ ನಿನಗಾಗಿಯೇ, ಈ ನನ್ನ ಬದುಕೆಲ್ಲ ನಿನಗಾಗಿಯೇ, ಈ ನನ್ನ ಮನದಾಳ ನಿನಗಾಗಿಯೇ, ಈ ನನ್ನ ಬದುಕೆಲ್ಲ ನಿನಗಾಗಿಯೇ. ನನ್ನ ಜೊತೆಗಾರನಿ, ನನ್ನ ಜೀವವು ನೀ, ನನ್ನ ಬಾಳಿನ ಚೈತ್ರದ ಚಿಲುಮೆಯು ನೀ. ಜಗವೆಲ್ಲ ಅರಳಿದರು, ಆ ಸೂರ್ಯ ಆ ಚಂದ್ರ ಬೆಳಗಿದರು, ಆ ಮಿಂಚು ಆ ಸಿಡಿಲು ಧ್ವನಿಯಾದರು. ನೀನಿಲ್ಲದ ಕ್ಷಣ ಕಾಲ ಸುಖವಿರದು, ನೀನಿಲ್ಲದೆ ಈ ಜೀವ ನಲಿಯದು. ನೀನಿಲ್ಲದ ಕ್ಷಣ ಕಾಲ ಸುಖವಿರದು, ನೀನಿಲ್ಲದೆ ಈ ಜೀವ ನಲಿಯದು. ಓ ದೇವಾ, ನನ್ನದೆಲ್ಲ ನಿನದಾಗಿದೆ. ಓ ದೇವಾ, ನನ್ನದೆಲ್ಲ ನಿನದಾಗಿದೆ. ನನ್ನ ಜೊತೆಗಾರನಿ, ನನ್ನ ಜೀವವು ನೀ, ನನ್ನ ಬಾಳಿನ ಚೈತ್ರದ ಚಿಲುಮೆಯು ನೀ. ನನ್ನ ಜೊತೆಗಾರನಿ, ನನ್ನ ಜೀವವು ನೀ, ನನ್ನ ಬಾಳಿನ ಚೈತ್ರದ ಚಿಲುಮೆಯು ನೀ.
ಹಸಿರೆಲ್ಲ ಹಿತ ನೀಡಲು, ಆ ಕಡಲ ಅಲೆಯೆಲ್ಲ ಸ್ವರ ಹಾಡಲು, ಈ ನೆಲದ ಫಲವೆಲ್ಲ ಸವಿಗುಣಿಸಲು, ಆ ಮೇಘ ಹನಿಯೆಲ್ಲ ಝರಿಯಾಗಲು, ನೀನಿಲ್ಲದ ಕಣಕಣವು ದಣಿಯದು, ನೀನಿಲ್ಲದೆ ಈ ಉಸಿರು ಚಲಿಸದು, ನೀನಿಲ್ಲದ ಕಣಕಣವು ದಣಿಯದು, ನೀನಿಲ್ಲದೆ ಈ ಉಸಿರು ಚಲಿಸದು. ಓ ಕ್ರಿಸ್ತ, ನನ್ನದೆಲ್ಲ ನಿನದಾಗಿದೆ. ಓ ಕ್ರಿಸ್ತ, ನನ್ನದೆಲ್ಲ ನಿನದಾಗಿದೆ. ನನ್ನ ಜೊತೆಗಾರನಿ, ನನ್ನ ಜೀವವು ನೀ, ನನ್ನ ಬಾಳಿನ ಚೈತ್ರದ ಚಿಲುಮೆಯು ನೀ, ನನ್ನ ಜೊತೆಗಾರನಿ.